ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿ ಹಾಹಾಕಾರ ಮುಂದುವರೆದಿದೆ. ದಿನ ಬೆಳಗಾದರೆ ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಆಟೋ ಚಾಲಕರಿಗೆ ಕ್ಯೂ ನಿಲ್ಲೋದೇ ಕೆಲಸ ಆಗಿಬಿಟ್ಟಿದೆ. ನಗರದ ಚಾಮರಾಜಪೇಟೆ ಬಳಿ ಭಾರತ್ ಎಲ್ಪಿಜಿ ಬಂಕ್ ಬಳಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಬೆಳಗಿನ ಜಾವ 3 ಗಂಟೆಯಿಂದಲೇ ಬಂಕ್ ಬಳಿ ಆಟೋ ಸಾಲುಗಟ್ಟಿ ನಿಂತಿರುವ ಚಾಲಕರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಆಟೋದಲ್ಲಿ ನಿದ್ರೆ ಮಾಡ್ತಾ ಗ್ಯಾಸ್ಗಾಗಿ ಕಾಯುತ್ತಿರುವ ದೃಶ್ಯ ಕಂಡು ಬರ್ತಾ ಇದೆ. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಬಂದ ಕಳ್ಳ ಸಿಲಿಂಡರ್ ಎಗರಿಸಿದ್ದಾನೆ. ಕಳ್ಳ ಯಾವುದೇ ಮುಲಾಜಿಲ್ಲದೆ ಬಂದು ಮನೆ ಗೇಟ್ ಓಪನ್ ಇದೆಯಾ ಅಂತ ಚೆಕ್ ಮಾಡ್ದ. ಓಪನ್ ಇರೋ ಮನೆ ಗೇಟ್ ತೆಗೆದು ಆರಾಮಾಗಿ ಒಳಗೆ ಎಂಟ್ರಿ ಕೊಟ್ಟ. ಬಳಿಕ ಬೈಕ್ನಲ್ಲಿ ಗ್ಯಾಸ್ ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈ ಘಟನೆ ಸೋಮವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ನಡೆದಿದೆ. ಘಟನಾ ಸ್ಥಳಕ್ಕೆ ಕಾಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಗ್ಯಾಸ್ ಏಜೆನ್ಸಿ ವಿರುದ್ಧ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ಹುಣಸೂರಿನ ಚೌಡಾಂಬಿಕಾ ಗ್ಯಾಸ್ ಏಜೆನ್ಸಿ ವಿರುದ್ಧ ಕಿಡಿಕಾರಿದ್ದಾರೆ. ಬುಕ್ ಮಾಡಿ 3 ತಿಂಗಳಾದರೂ ಗ್ಯಾಸ್ ಸಿಲಿಂಡರ್ ವಿತರಣೆಯಾಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕಿ ಕೆಂಡ ಕಾರಿದ್ದಾರೆ. ಹಿಂದಿನಿಂದಲೂ ಸಮರ್ಪಕವಾಗಿ ಗ್ಯಾಸ್ ವಿತರಿಸ್ತಾ ಇರಲಿಲ್ಲ. ಈಗ ಯುದ್ಧದ ನೆಪದಲ್ಲಿ ಗ್ಯಾಸ್ ವಿತರಣೆಯನ್ನ ಇನ್ನಷ್ಟು ವಿಳಂಬ ಮಾಡಲಾಗ್ತಾ ಇದೆ ಅಂತ ಗ್ರಾಹಕರು ಆರೋಪಿಸಿದ್ದಾರೆ. ಗ್ರಾಹಕರು ಮತ್ತು ಏಜೆನ್ಸಿ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ರಾಯಚೂರಿನಲ್ಲಿ ಆಟೋ ಚಾಲಕರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಬಂಕ್ ಬಳಿಯೇ ಆಟೋ ನಿಲ್ಲಿಸಿ ಹೋಗ್ತಿದ್ದಾರೆ. ಬಂಕ್ನ ಗೇಟ್ಗಳಿಗೆ ಹಗ್ಗ ಕಟ್ಟಿ ಆಟೋಗಳು ಒಳಬರದಂತೆ ಕ್ರಮ ಕೈಗೊಳ್ಳಲಾಗಿದ್ದು, ಗ್ಯಾಸ್ ಸಿಗದೆ ಚಾಲಕರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬದುಕು ನಡೆಸೋದೇ ಕಷ್ಟ ಅಂತ ಅಳಲು ತೋಡ್ಕೊಂಡಿದ್ದಾರೆ. 2 ದಿನ ತಿರುಗಾಡಕತ್ತೀನಿ, ಪೆಟ್ರೋಲ್ ಬಂಕ್ ಬಂದೇ ಆದ. ನಾವು 3 ದಿನ ಆಯ್ತು ಆಟೋ ಬಂದ್ ಮಾಡಿ, 3 ದಿನಕ್ಕೆ 3,000 ರೂಪಾಯಿ ಅಂದ್ರೆ ಲಾಸು. ಮನೆಗೆ ಎಂಟ್ರು ಮಕ್ಕಳು ನಾವು ಹೆಂಗೆ ದುಡಿಬೇಕು ಸರ್? ಇದೇ ಪೂರ ಇದೇ ಆಗ್ಯದ, ಬರೀ ನೋಡ್ಕೊಂತ ಇದೇ ಆಗ್ಯದ. ನಾವು ಗ್ಯಾಸ್ ಇರೋ ಥರ ನಡೆಸ್ಕೊಂತೀವಿ, ಗ್ಯಾಸ್ ಕಲಾಸ ಆಯ್ತಂದ್ರೆ ಮತ್ತಿಲ್ಲ. ಇವಾಗ ಏನು ಮಾಡ್ಬೇಕು, ನಾವು ಎಲ್ಲಿಗೆ ಹೋಗ್ಬೇಕು? ಗ್ಯಾಸ್ ಸ್ಟಾಕ್ ಇಲ್ಲದೆ ಆಟೋ ಚಾಲಕರು ಆತಂಕ ವ್ಯಕ್ತಪಡಿಸಿದ್ದು, ಗ್ಯಾಸ್ ಬಂದಾಗಿ 2 ದಿನವಾಗಿದೆ, ಆಟೋ ನಿಂತು 3 ದಿನವಾಗಿದೆ. ಪ್ರತಿ ತಿಂಗಳು EMI ಲೋನ್ ಕಟ್ಟಬೇಕು ಅಂತ ಚಾಲಕರು ತಮ್ಮ ಆತಂಕ ತೋಡ್ಕೊಂಡಿದ್ದಾರೆ. ಗ್ಯಾಸ್ ಲೋಡ್ ಬರ್ತಾ ಇದೆ ಎನ್ನುವ ಗಾಳಿ ಸುದ್ದಿಗೆ LPG ಪಂಪ್ ಮುಂದೆ ಚಾಲಕರು ಜಮಾಯಿಸಿದ್ರು. ವದಂತಿ ಹಿನ್ನೆಲೆಯಲ್ಲಿ ತುಮಕೂರು ನಗರದ JB ಸರ್ಕಲ್ನ ಗ್ಯಾಸ್ ಪಂಪ್ ಮುಂದೆ 50ಕ್ಕೂ ಹೆಚ್ಚು ಆಟೋಗಳ ಜಮಾವಣೆಯಾಗಿವೆ. ಆಟೋ ದಂಡು ನೋಡಿದ ಸಿಬ್ಬಂದಿ ಹೊರಗೆ ನೋ ಸ್ಟಾಕ್ ಬೋರ್ಡ್ ಹಚ್ಚಿದ್ದಾರೆ. ಸಾಕಷ್ಟು ಆಟೋ ಚಾಲಕರು ತತ್ತರಿಸಿದ್ದಾರೆ. ತಮ್ಮ ಜೀವನವನ್ನ ಆಟೋನಿಂದಲೇ ನಂಬಿಕೊಂಡಿರುವವರು ಇವತ್ತು ರಸ್ತೆಯಲ್ಲಿ ಏನೊಂದು ಪಂಪ್ನ ಮುಂಭಾಗ ಗಾಡಿಯನ್ನು ನಿಲ್ಲಿಸಿಕೊಂಡು ಯಾವಾಗ ಆ ಗ್ಯಾಸ್ ಬರುತ್ತೋ ಅನ್ನುವಂಥ ನಿಟ್ಟಲ್ಲಿ ಕಾದು ಕುಳಿತುಕೊಂಡಿರುವಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿರುವಂಥದ್ದು. ಆಟೋ ಗ್ಯಾಸ್ ಸಮಸ್ಯೆಗೆ ಆಕ್ರೋಶಗೊಂಡ ಚಾಲಕರು ಈಗ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಸ್ಥಳೀಯ ಶಾಸಕರ ಸಹಿತ ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುದ್ಧ ಸಂದರ್ಭ ಅಂತ ಸರ್ಕಾರ ಸುಮ್ಮನಾದರೆ ಹೇಗೆ? ಆಟೋ ಚಾಲಕರ ಪರಿಸ್ಥಿತಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರ ಆಟೋ ಚಾಲಕರಿಗೆ 20,000 ರೂಪಾಯಿ ಪ್ಯಾಕೇಜ್ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಟೋ ಡ್ರೈವರ್ಗಳು, ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವ್ರು ಬಾಡಿಗೆ ಕಟ್ತಾರ, ಆಟೋ ಬಾಡಿಗೆ ಕಟ್ತಾರ, ಮನೆ ಸಂಸಾರ ನಡೆಸ್ತಾರ, EMI ಕಟ್ಟಬೇಕು, ಕೊಡ್ಲಿ. ಇವಾಗ ಅವ್ರಿಗೆಲ್ಲ ಆಟೋ ಡ್ರೈವರ್ಗಳಿಗೆಲ್ಲ ಈ ವಾರದಲ್ಲಿ ಒಬ್ಬೊಬ್ಬರು 20,000 ರೂಪಾಯಿ ಪ್ಯಾಕೇಜ್ ಕೊಡ್ಲಿ, 20,000. ಫುಡ್ ಆಫೀಸರ್ಸ್ ಕರೆಸು, ಇಲ್ಲಾಂದ್ರೆ ಪೆಟ್ರೋಲ್ ಬಂಕ್ಗೆ ಬೆಂಕಿ ಹಚ್ತೀವಿ ಅಂತ ಆಟೋ ಚಾಲಕರ ಎಚ್ಚರಿಕೆ ಕೊಟ್ಟಂತಹ ಘಟನೆ ರಾಯಚೂರಿನಲ್ಲಿ ನಡೆಯಿತು. ಗೋ ಗ್ಯಾಸ್ ದರ ಹೆಚ್ಚಳದಿಂದ ಕೆರಳಿದ ಆಟೋ ಚಾಲಕರು ಬಂಕ್ ಬಂದ್ ಮಾಡೋಕೆ ಒತ್ತಾಯ ಮಾಡಿದ್ದಾರೆ. ದರ ಇಳಿಸುವಂತೆ ಆಗ್ರಹಿಸಿ ಬಂಕ್ ಬಂದ್ ಮಾಡಿಸಿದ ಆಟೋ ಚಾಲಕರು ಫುಡ್ ಆಫೀಸರ್ ಕರೆಸಿ, ಇಲ್ಲಾಂದ್ರೆ ಬೆಂಕಿ ಹಚ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಯುದ್ಧಕ್ಕಿಂತ ಮುಂಚೆ 58 ರೂಪಾಯಿ ದರ ಇದ್ದದ್ದು ಈಗ 120 ರೂಪಾಯಿ ಆಗಿದೆ. ಒಟ್ಟು 62 ರೂಪಾಯಿ ಹೆಚ್ಚಳವಾಗಿದ್ದು ಸಮಸ್ಯೆಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬೆಲೆ ಹೆಚ್ಚಾದರೂ ಪ್ರಯಾಣಿಕರು ಹೆಚ್ಚಿನ ದರ ಕೊಡಲು ನಿರಾಕರಿಸುತ್ತಾರೆ. ಹಾಗಾಗಿ ಆಟೋ ಪ್ರಯಾಣ ದರ ಏರಿಸಿ ಅಂತಲೂ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೇರವಾಡ ಗುಂಡೇನಟ್ಟಿ ಗ್ರಾಮದಲ್ಲಿ ಕುಡಿದು ಬಂದು ಕಚೇರಿಯಲ್ಲಿ ಮಲಗಿದ್ದ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಅವಾಂತರ ಮಾಡಿದ್ದು ಸುದ್ದಿಯಾಗಿದೆ. ಅಡುಗೆ ಗ್ಯಾಸ್ ಇಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಪರದಾಡ್ತಾ ಇದ್ರೆ ಸಿಬ್ಬಂದಿ ಎಣ್ಣೆ ಹೊಡೆದು ಕಚೇರಿಯಲ್ಲೇ ಮಲಗಿದ್ದ.
ಕಂಠಮಟ್ಟ ಕುಡಿದು ಸ್ಥಳೀಯರ ಗ್ಯಾಸ್ ಬುಕ್ ಎಲ್ಲೆಂದರಲ್ಲಿ ಚೆಲ್ಲಿ ಅಧ್ವಾನ ಮಾಡಿದ್ದಾನೆ. ಪ್ರಶ್ನೆ ಮಾಡಿದವರಿಗೆ ಅವಾಚ್ಯ ಶಬ್ದಗಳ ಬಳಕೆ ಮಾಡಿದ್ದ. ಹೀಗಾಗಿ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗೆ ಗ್ರಾಹಕರು ಧರ್ಮದೇಟು ಕೊಟ್ಟಿದ್ದಾರೆ. ಈತ 3-4 ದಿನಗಳಿಂದ ಗ್ಯಾಸ್ ಇಲ್ಲ ಅಂತ ಹೇಳಿ ಜನರನ್ನ ವಾಪಸ್ ಕಳಿಸ್ತಾ ಇದ್ದ ಎನ್ನಲಾಗಿದೆ. ಕುಡಿದು ಬಂದು ಕೆಲಸ ಮಾಡ್ತಾ ಇರುವ ಈ ಏಜೆನ್ಸಿ ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇರಾನ್ ಇಸ್ರೇಲ್ ವಾರ್ ಬಿಸಿ ಹಾವೇರಿಯ ಸುಪ್ರಸಿದ್ಧ ಕರ್ಜಗಿ ರೈಲ್ವೆ ಸ್ಟೇಷನ್ನ ಇಡ್ಲಿ ವಡೆಗೂ ತಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಕೊರತೆಯ ಹಿನ್ನೆಲೆ ಕರ್ಜಗಿ ರೈಲ್ವೆ ಕ್ಯಾಂಟೀನ್ನಲ್ಲಿ ಇಡ್ಲಿ ವಡಾ ಸಿರಾ ತಯಾರಿಸುವುದು ಕಷ್ಟವಾಗಿದೆ. ಗ್ರಾಹಕರು ಒದ್ದಾಡುವಂತಾಗಿದೆ. ಚಿಪ್ಪು ಮೂಲಕ ನಾವು ಇಡ್ಲಿ ಮಾಡಿ ಸ್ವಲ್ಪ ಇಡ್ಲಿ ಮಾಡಿ ಗಿರಾಕಿಗಳು ಮಾಡ್ತಾ ಇದ್ದೀವಿ. ನಮ್ಮ ವ್ಯಾಪಾರನೂ ಗಾಡಿ ಒಳಗೆ ಜನ ಇಲ್ಲದೆ ಇರೋದ್ರಿಂದ ಕಡಿಮೆ ಆಗಿರೋದ್ರಿಂದ ನಾವು ಹೇಗೋ ಇದರಲ್ಲಿ ಪೂರೈಸಿಕೊಂಡು ಚಿಪ್ಪು ಹಾಕಿ ಒಲೆಯಲ್ಲಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಸಿಲಿಂಡರ್ ಸಿಗದೆ ತೆಂಗಿನ ಚಿಪ್ಪು ಬಳಕೆ ಮಾಡಿ ಒಲೆ ಮೇಲೆ ಇಡ್ಲಿ ತಯಾರಿಸಲಾಗ್ತಾ ಇದೆ. ಬೆಂಗಳೂರು, ಗೋವಾ ಮತ್ತಿತರ ಟ್ರೈನ್ಗಳಲ್ಲಿ ಬರೋ ಪ್ರಯಾಣಿಕರ ನೆಚ್ಚಿನ ತಿಂಡಿ ಕರ್ಜಗಿ ಇಡ್ಲಿ ವಡಾವನ್ನ ತೆಂಗಿನ ಚಿಪ್ಪು ಬಳಸಿ ತಯಾರಿಸಲಾಗ್ತಾ ಇದೆ. ರಾಯಚೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆಯಾಗಿದ್ದು ಪ್ರಖ್ಯಾತ ಸಾಮ್ರಾಟ್ ಹೋಟೆಲ್ನಲ್ಲಿ ಸೌದೆ ಒಲೆ ಬಳಕೆ ಮಾಡಲಾಗ್ತಿದೆ. ಹೋಟೆಲ್ ಮಾಲೀಕ ಕೋಟೇಶ್ವರ ರಾವ್ ಅಡುಗೆಗಾಗಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಆಂಧ್ರದ ದೇಸಿ ಕಟ್ಟಿಗೆ ಒಲೆ ಮಾದರಿಯನ್ನ ಅನುಸರಿಸುತ್ತಿರುವ ಮಾಲೀಕರು ಎಂದಿನಂತೆ ಅಡುಗೆ ತಯಾರಿಸ್ತಾ ಇದ್ದಾರೆ. ಸಾಮ್ರಾಟ್ ಹೋಟೆಲ್ನಲ್ಲಿ ನಿತ್ಯ ಸೌದೆ ಒಲೆ ಮೂಲಕವೇ ಅಡುಗೆ ಮಾಡಲಾಗ್ತಾ ಇದ್ದು 10ಕ್ಕೂ ಹೆಚ್ಚು ವೆರೈಟಿ ಪಲ್ಯಗಳು ಎಂದಿನಂತೆ ತಯಾರಾಗ್ತಾ ಇವೆ. ವಿವಿಧ ಬಗೆಯ ರೈಸ್ ಐಟಮ್ಸ್, ರೊಟ್ಟಿ, ಚಪಾತಿ ಕೂಡ ಲಭ್ಯ ಇದೆ. ಆಂಧ್ರ ಸ್ಟೈಲ್ನ ಪದ್ಧತಿಯಲ್ಲಿ ಒಮ್ಮೆಲೆ 4 ಒಲೆ ಬಳಕೆ ಮಾಡಲಾಗ್ತಿದೆ. ಕಡಿಮೆ ಸೌದೆಯಲ್ಲಿ ಒಂದೇ ಕಡೆ 4 ಒಲೆ ಉರಿಯುವಂತಹ ಒಲೆ ವ್ಯವಸ್ಥೆಯಾಗಿದೆ. ಅಡುಗೆ ಸಿಬ್ಬಂದಿಗೆ ತೊಂದರೆಯಾಗದ ಹಾಗೆ ಹೊಗೆ ಮತ್ತು ಬಿಸಿ ತಾಪ ಇರದೆ ಹಳೆ ದೇಸಿ ಪದ್ಧತಿಗೆ ಇಲ್ಲಿ ಮೊರೆ ಹೋಗಲಾಗಿದೆ. ಇದನ್ನ ಗ್ಯಾಸ್ಗೆ ಪರ್ಯಾಯವಾಗಿ ಬಳಕೆ ಮಾಡಲಾಗ್ತಿದೆ. ಬೋರ್ವೆಲ್ ಮಾಲೀಕರಿಗೂ ತಟ್ಟಿದೆ ಕೊಲ್ಲಿ ಕದನದ ಎಫೆಕ್ಟ್. ಮಾಲೀಕರು ಬೋರ್ವೆಲ್ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರ ಹೂಡಿದ್ದಾರೆ. ಬಿಟ್, ಹ್ಯಾಮರ್, ಡೀಸೆಲ್ ಸೇರಿದಂತೆ ಬೋರ್ವೆಲ್ ವಸ್ತುಗಳ ಬೆಲೆ ಹೆಚ್ಚಳವಾಗಿದ್ದು, ಬೆಲೆ ಹೆಚ್ಚಳಕ್ಕೆ ಆಗ್ರಹಿಸಿ ಬೋರ್ವೆಲ್ ಕಂಪನಿಗಳು ಒತ್ತಾಯಿಸಿವೆ. 60ಕ್ಕೂ ಅಧಿಕ ಬೋರ್ವೆಲ್ ಲಾರಿಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿವೆ. ಪೂರ್ವ ಕರ್ನಾಟಕ ಗ್ರಾಮೀಣ ರಿಗ್ ಮಾಲೀಕರು ಹೊಸಕೋಟೆ ತಾಲೂಕಿನ ಆಲಪನಹಳ್ಳಿ ಗೇಟ್ ಬಳಿ ಬೋರ್ವೆಲ್ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರ ಮಾಡಿದ್ದಾರೆ. ಸಭೆ ನಡೆಯುವವರೆಗೂ ಬೋರ್ವೆಲ್ ಮಾಲೀಕರು ಹಾಗೂ ಏಜೆಂಟ್ಸ್ ಮುಷ್ಕರ ನಿಲ್ಲಿಸದಿರಲು ನಿರ್ಧರಿಸಿದ್ದಾರೆ. ಇಂದು ಮುಂಜಾನೆ ಬಳ್ಳಾರಿಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಶಿವಣ್ಣ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಬಳ್ಳಾರಿಯ ಕಚೇರಿ, ಸಿದ್ಧಾರ್ಥ ನಗರದ ಮನೆ ಸೇರಿದಂತೆ ಒಟ್ಟು 4 ಕಡೆ ದಾಳಿಯಾಗಿದ್ದು, ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಶಿವಣ್ಣ ಮೇಲೆ ಸಾಕಷ್ಟು ದೂರುಗಳಿದ್ವು. ಆದಾಯಕ್ಕಿಂತ ಹೆಚ್ಚು ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಭ್ರಷ್ಟ ಅಧಿಕಾರಿ ಮನೆ ಮೇಲೆಯೂ ಲೋಕಾಯುಕ್ತ ದಾಳಿ ನಡೆಸಿದೆ. ನಿರ್ಮಿತಿ ಕೇಂದ್ರದ ಮಾಜಿ ಅಕೌಂಟೆಂಟ್ ಸುಶೀಲಮ್ಮ ಮನೆ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ತಂಡ ಪರಿಶೀಲನೆ ನಡೆಸಿದೆ. ಅಕೌಂಟೆಂಟ್ ಆಗಿದ್ದ ವೇಳೆ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದಂಥ ಅಕೌಂಟೆಂಟ್ ಸುಶೀಲಮ್ಮ ವರ್ಷದ ಹಿಂದೆ ವಿಆರ್ಎಸ್ ಪಡೆದಿದ್ರು. ಚಿತ್ರದುರ್ಗದ ಮೇದೆಹಳ್ಳಿ ಬಡಾವಣೆಯ ಮನೆ, ಹಿರಿಯೂರು ತಾಲೂಕಿನ ಯಾದಲಘಟ್ಟ ಗ್ರಾಮದ ತೋಟದ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಲೋಕಾಯುಕ್ತ ಎಸ್ಪಿ ವಾಸುದೇವರಾಮ್, ಡಿವೈಎಸ್ಪಿ ಮೃತ್ಯುಂಜಯ ನೇತೃತ್ವದಲ್ಲಿ ದಾಳಿಯಾಗಿದ್ದು ಪರಿಶೀಲನೆ ನಡೆಸಲಾಗಿದೆ. ಶಿವಮೊಗ್ಗ ಮತ್ತು ಶಿಕಾರಿಪುರದಲ್ಲಿ ಏಕಕಾಲಕ್ಕೆ 6 ಕಡೆ ಲೋಕಾಯುಕ್ತ ದಾಳಿ ನಡೆಸಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಶೋಭಾ ಅವರ ಕಚೇರಿ ಹಾಗೂ ನವಲೆ ನಿವಾಸ, ಸಾಗರ ತಾಲೂಕಿನ ಆಚಾಪುರದಲ್ಲಿರುವಂತಹ ಶೋಭಾ ಶಾಲೆ, ಶಿಕಾರಿಪುರದ ಮನೆ, ತರ್ಲಘಟ್ಟದ ಫಾರ್ಮ್ ಹೌಸ್ನಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಮ್ಯಾನೇಜರ್ ರಾಘವೇಂದ್ರ ಚಾಲುಕ್ಯನಗರದ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆದಿದೆ. ಶೋಭಾ ಜೊತೆ ಸೇರಿ ಅತ್ಯಾಪ್ತನಾಗಿರುವಂತಹ ಮ್ಯಾನೇಜರ್ ರಾಘವೇಂದ್ರ ಕೋಟಿಗಟ್ಟಲೆ ಹಣ ಅವ್ಯವಹಾರ ಮಾಡಿರುವ ಆರೋಪ ಕೇಳಿಬಂದಿತ್ತು. ಪರಿಶೀಲನೆ ವೇಳೆ ಕೋಟ್ಯಂತರ ಮೌಲ್ಯದ ಆಸ್ತಿ ದಾಖಲೆ ಪತ್ತೆಯಾಗಿದೆ. ಮೈಸೂರು ಮಂಡ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯಾಚರಣೆ ನಡೆದಿದೆ. ಲೋಕೋಪಯೋಗಿ ಇಲಾಖೆ ಎಇಇ ರೇವಣ್ಣ ಮನೆ, ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ರೇವಣ್ಣ ಮನೆ ಹಾಗೂ ಕಚೇರಿಯಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಕಾರ್ಯಾಚರಣೆಯನ್ನು ನಡೆಸಿದ್ದು, ಮೈಸೂರಿನ ಕಚೇರಿ ಹಾಗೂ ಮಂಡ್ಯದ 2 ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಆದಾಯಕ್ಕೂ ಮೀರಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ರೇವಣ್ಣ ಮನೆ ಮೇಲೆ ದಾಳಿಯಾಗಿದೆ. ಕೋಲಾರ
ಕೋಲಾರದಲ್ಲಿ 4 ಅಂತಾರಾಜ್ಯ ಸರಗಳ್ಳರನ್ನು ಬಂಧಿಸಲಾಗಿದೆ. ಬಂಧಿತರಿಂದ ಸುಮಾರು 2.22 ಲಕ್ಷ ಬೆಲೆ ಬಾಳುವ 18 ಗ್ರಾಂ ಚಿನ್ನದ ಆಭರಣಗಳು ಮತ್ತು ಕೃತ್ಯಕ್ಕೆ ಬಳಸಿದಂತ ಒಂದು ಕಾರ್ ವಶಕ್ಕೆ ಪಡೆಯಲಾಗಿದೆ. ತಮಿಳುನಾಡು ಮೂಲದ ಆರೋಪಿಗಳಾದ ಶಿವ, ಪ್ರಭಾಕರ್, ಅನಿಲ್ ಕುಮಾರ್, ರೂಪೇಶ್ ಬಂಧಿತ ಆರೋಪಿಗಳು ಕಾಮಸಮುದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ದೇವಸ್ಥಾನ ಕಳವು ಪ್ರಕರಣ ಹಾಗೂ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಸರಗಳ್ಳತನ ಪ್ರಕರಣ ಸಂಬಂಧ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಗ್ರಾಮದಲ್ಲಿ ಯುವಕನೊಬ್ಬ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗುತ್ತಿಗೆದಾರರ ಕಾರು ಚಾಲಕನಾಗಿದ್ದಂಥ ಮಹೇಶ್ ತಡರಾತ್ರಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಮುನಿರಾಬಾದ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ನಾಳೆ ಧಾರವಾಡದಲ್ಲಿ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದೆ. ಧಾರವಾಡದಲ್ಲಿ ನಾಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೋರಾಟ ನಡೆಸುವುದಕ್ಕೆ ಉದ್ಯೋಗಾಕಾಂಕ್ಷಿಗಳು ರೆಡಿಯಾಗಿದ್ದಾರೆ. ಆದರೆ ಹೋರಾಟಕ್ಕೆ ಧಾರವಾಡ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ದಾರೆ. ನಾಳೆಯಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದಂಥ ಸಂಘಟನೆ ಬಳಿ ಪೊಲೀಸರು ಒಟ್ಟು 19 ಪ್ರಶ್ನೆಗಳನ್ನು ಕೇಳಿದರು. ಅವುಗಳಿಗೆ ಸಂಘಟನೆ ಲಿಖಿತ ರೂಪದಲ್ಲಿ ಉತ್ತರವನ್ನು ನೀಡಿತ್ತು. ಉತ್ತರಗಳಲ್ಲಿ ಸ್ಪಷ್ಟತೆ ಇಲ್ಲ ಅನ್ನೋ ಕಾರಣ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಧಾರವಾಡ ಹೈಕೋರ್ಟ್ ಮೊರೆ ಹೋಗಲು ಸಂಘಟನೆ ನಿರ್ಧಾರವನ್ನು ಕೈಗೊಂಡಿದೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಈ ಬಗ್ಗೆ ನಾಳೆ ಅರ್ಜಿಯನ್ನು ಸಲ್ಲಿಸಲಿದೆ. ನಿನ್ನೆ ಕೊಪ್ಪಳ ಕುಷ್ಟಗಿಯ ಕಬ್ಬರಗೆಯಲ್ಲಿ ನಡೆದ ಮಾಸ್ತಿಮ್ಮ ಜಾತ್ರೆಯಲ್ಲಿ 62 ವಯಸ್ಸಿನ ಶರಣಪ್ಪ ಗೊಲ್ಲರ ಎಂಬ ವೃದ್ಧ 120 ಅಡಿ ಎತ್ತರ ಹಾಲುಗಂಬ ಏರಿ ಸಾಧನೆ ಮೆರೆದಿದ್ದಾರೆ. 3 ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಮಾಸ್ತಿಮ್ಮ ದೇವಿ ಜಾತ್ರೆಯಲ್ಲಿ ಹಾಲುಗಂಬ ಏರುವ ಸ್ಪರ್ಧೆ ಇರುತ್ತೆ. ಮನ್ನೇರಾಳ, ಹನುಮಸಾಗರ, ಮಾವಿನ ಇಟಗಿ ಗ್ರಾಮದ ಯಾದವ ಸಮಾಜದವರು ಈ ಸ್ಪರ್ಧೆ ಏರ್ಪಡಿಸ್ತಾರೆ. ಇಲ್ಲಿ 120 ಅಡಿ ಎತ್ತರದ ಕಂಬದ ಮೇಲೆ ಕೊಬ್ಬರಿ ಉತ್ತತ್ತಿ ಕಟ್ಟಿರ್ತಾರೆ. ಬೆಣ್ಣೆ ಹಚ್ಚಿ ಜಾರುವ ಕಂಬವನ್ನು ತಂಡವಾಗಿ ಹತ್ತಿ ಕೊಬ್ಬರಿ ಉತ್ತತ್ತಿ ಹರಿದುಕೊಳ್ಳಬೇಕು. ಈ ಸ್ಪರ್ಧೆಯಲ್ಲಿ ಕಂಬ ಹತ್ತಿದ ಶರಣಪ್ಪ ಊರವರ ಶಾಬಾಸ್ಗಿರಿ ಪಡೆದಿದ್ದಾರೆ. ದ್ವಿತೀಯ PUC ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾತರದಿಂದ ಕಾಯುತ್ತಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನಿರಾಶೆಯಾಗಿದೆ. ರಾಜ್ಯದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆ ಇರೋದ್ರಿಂದ ನೀತಿ ಸಂಹಿತೆ ಜಾರಿಯಲ್ಲಿದೆ. ಹೀಗಾಗಿ ಇಂದು ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಪ್ರಕಟವಾಗುತ್ತಿಲ್ಲ. ಹುಸಿ ಬಾಂಬ್ ಸಂದೇಶ ಕಳುಹಿಸಿದ್ದ ಮೈಸೂರಿನ ಶ್ರೀನಿವಾಸ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಭಾರತ ಮಾತ್ರವಲ್ಲ, ಪಾಕಿಸ್ತಾನದ ಕೋರ್ಟ್, ಸರ್ಕಾರಿ ಕಚೇರಿಗಳಿಗೂ ಹುಸಿ ಬಾಂಬ್ ಬೆದರಿಕೆ ಹಾಕಿದ್ದ 50ಕ್ಕೂ ಹೆಚ್ಚು ಇಮೇಲ್ ಐಡಿಗಳನ್ನು ಬಳಕೆ ಮಾಡಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇಮೇಲ್ ಕಳುಹಿಸಿರುವುದು ದೃಢಪಟ್ಟಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದ ದೊಡ್ಡಕೆರೆಯಲ್ಲಿ ಕಾಡಾನೆಗಳ ದಂಡೊಂದು ಬೀಡುಬಿಟ್ಟಿದೆ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದ ಗಜಪಡೆ ಗಜಶಿಲಾಪುರಕ್ಕೆ ಎಂಟ್ರಿ ಕೊಟ್ಟಿವೆ. ಬೆಳಗಾಗುತ್ತಿದ್ದಂತೆ ಕೆರೆ ಅಂಗಳದಲ್ಲಿ ಬೀಡುಬಿಟ್ಟ ಕಾಡಾನೆ ನೋಡಲು ಜನ ಸೇರಿದ್ದಾರೆ. 2 ದಿನಗಳ ಹಿಂದೆ ಆಹಾರ ಅರಸಿ ಬಂದ ಕಾಡಾನೆಗಳು ಈಗ ರೈತರ ಜಮೀನಿಗೆ ಲಗ್ಗೆ ಇಟ್ಟಿವೆ. ಪ್ರಾಣಿಪ್ರಿಯ ಪ್ರದೀಪ್ ಅವರ ಡ್ರೋನ್ ಕ್ಯಾಮರಾದಲ್ಲಿ ಕಾಡಾನೆ ದೃಶ್ಯ ಸೆರೆಯಾಗಿದೆ. ಆನೆಗಳನ್ನು ಕಾಡಿಗಟ್ಟಲು ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆ ನಡೀತಾ ಇದ್ರೂ ಇವು ಕಾಡಿನತ್ತ ಮುಖ ಮಾಡ್ತಿಲ್ಲ. ರಾಜಧಾನಿಯ ಸರ್ಕಾರಿ ಆಸ್ಪತ್ರೆಗಳಿಗೆ ಈಗ ಹೊಸ ಸಂಕಷ್ಟ ಬಂದಿದೆ. ಜನಗಣತಿ ಕಾರ್ಯಕ್ಕೆ ಬೆಂಗಳೂರಿನ ಆಸ್ಪತ್ರೆ ಸಿಬ್ಬಂದಿ ಬಳಕೆ ಮಾಡಲು ಉದ್ದೇಶಿಸಿರುವುದು ಈ ಆತಂಕಕ್ಕೆ ಕಾರಣವಾಗಿದೆ. 2027ರ ಜನಗಣತಿ ಸಮೀಕ್ಷಾ ಕಾರ್ಯಕ್ಕೆ ಆರೋಗ್ಯ ಸಿಬ್ಬಂದಿ ಬಳಕೆಯಾದರೆ ರೋಗಿಗಳಿಗೂ ಸಂಕಷ್ಟ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಆಯುಕ್ತರಿಗೆ ಪತ್ರ ಬರೆದ ಆಸ್ಪತ್ರೆಗಳ ಅಧೀಕ್ಷಕರು ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಕೇಂದ್ರ ಸಂಘ ಆಸ್ಪತ್ರೆ ಸಿಬ್ಬಂದಿಯನ್ನು ಬಳಸದಂತೆ ಮನವಿ ಮಾಡಿದೆ. ವಾಟ್ಸಪ್ ಚಾಟ್ನ ಸ್ಕ್ರೀನ್ ಶಾಟ್ ಮೂಲಕ ಮಹಿಳೆಯ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಇಬ್ಬರನ್ನ ಬೆಂಗಳೂರಿನ KR ಪುರಂ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರ ಮೂಲದ ಚೆನ್ನೂರು ಮಹೇಶ್ ಮತ್ತು ವನ್ನೂರು ಸ್ವಾಮಿ ಬಂಧಿತ ಆರೋಪಿಗಳು ಖಾಸಗಿ ಫೋಟೋಗಳನ್ನು ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವುದಾಗಿ ಬೆದರಿಕೆ ಹಾಕಿದ ಆರೋಪಿಗಳು 2 kg ಚಿನ್ನ ಮತ್ತು 40 ಲಕ್ಷ ಹಣ ಪಡೆದಿದ್ದರು. ಮಾರ್ಚ್ 25ರಿಂದ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಟೋಯಿಂಗ್ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಸಂಚಾರಿ ಪೊಲೀಸರಿಂದ ಮಾಧ್ಯಮ ಪ್ರಕಟಣೆ ನೀಡಲಾಗಿದೆ. GBA ಸಹಯೋಗದೊಂದಿಗೆ ಟೋಯಿಂಗ್ ಕಾರ್ಯಾಚರಣೆ ಆರಂಭವಾಗಿದ್ದು ನಿಯಮ ಉಲ್ಲಂಘಿಸಿ ವಾಹನ ನಿಲುಗಡೆ ಮಾಡದಂತೆ ಸೂಚನೆ ನೀಡಿದ್ದಾರೆ. ರಸ್ತೆಯಲ್ಲೇ ಅನಧಿಕೃತವಾಗಿ ವಾಹನ ನಿಲುಗಡೆ ಮಾಡಿದರೆ ಕೂಡಲೇ ತೆರವು ಮಾಡಲಾಗುವುದೆಂದು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗಿದೆ. ಮುಂದೆ ಹಂತ ಹಂತವಾಗಿ ಎಲ್ಲ ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲೂ ಟೋಯಿಂಗ್ ಮಾಡಲಾಗುತ್ತೆ ಅಂತ ಸಂಚಾರಿ ಪೊಲೀಸ್ ಪ್ರಕಟಣೆ ತಿಳಿಸಿದೆ.
ಕೇರಳ ವಿಧಾನಸಭಾ ಚುನಾವಣೆಯಲ್ಲಿಯೂ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹವಾ ಜೋರಾಗಿದೆ. ಕಾಸರಗೋಡಿನ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿ ಎಕೆಎಂ ಅಶ್ರಫ್ ಪರ ಪ್ರಚಾರ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಜಿಂದಾಬಾದ್ ಅಂತ ಕೂಗಿ ಕಾರ್ಯಕರ್ತರು ಸ್ವಾಗತ ಕೋರಿದ್ದಾರೆ. ಅಲ್ಲದೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಕೇರಳದಲ್ಲಿ ಯುಡಿಎಫ್ ಅಧಿಕಾರಕ್ಕೆ ತರುವಂತೆ ಮನವಿ ಮಾಡಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.